ಯುಗಾದಿ ಮರಳಿ ಬರ್ತಾ ಇದೆ, ಹೊಸ ವರ್ಷ ತರ್ತಾ ಇದೆ, ಹೊಸ ಹರ್ಷ ಕೂಡ ತರ್ತಾ ಇದೆ. ಬೇರೆಲ್ಲ ಹಬ್ಬಗಳಿಗಿಂತ ಈ ಯುಗಾದಿ ಬಹಳ ವಿಶೇಷವಾದಂತ ಒಂದು ಹಬ್ಬ. ಯಾಕೆಂದ್ರೆ ಎಲ್ಲಾ ಹಬ್ಬಗಳಲ್ಲೂ ಕೂಡ ನಾವು ಬರೀ ಸಿಹಿಯನ್ನು ಮಾಡ್ತೀವಿ, ಆದ್ರೆ ಯುಗಾದಿ ಎಂದು ನಾವು ಕಹಿಯನ್ನು ಕೂಡ ಸಿಹಿ ಜೊತೆ ಬೆರೆಸಿ ಸೇವಿಸ್ತೀವಿ. ಸೃಷ್ಟಿಕರ್ತ ಬ್ರಹ್ಮ ಈ ಜಗತ್ತನ್ನ ಈ ಯುಗಾದಿ ದಿವಸ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಬ್ರಹ್ಮ ಸೃಷ್ಟಿಸಿದ ಈ ಒಂದು ಜಗತ್ತನ್ನ ಬ್ರಹ್ಮಾಂಡ ಅಂತ ಕೂಡ ಕರಿತೀವಿ. ತ್ರೇತಾಯುಗದಲ್ಲಿ ಶ್ರೀರಾಮ ರಾವಣನ ಸಂಹಾರ ಮಾಡಿ ಅಯೋಧ್ಯೆಗೆ ಪುನಃ ಬಂದು ಪಟ್ಟಾಭಿಷೇಕ ಮಾಡಿಕೊಂಡ್ಮೇಲೆ ಪ್ರಜೆಗಳೆಲ್ಲರಿಗೂ ರಾಮರಾಜ್ಯವನ್ನ ಹಂಚ್ತಾನೆ. ಅದು ಕೂಡ ಯುಗಾದಿ ದಿನದಂದೇ. ವೇದವ್ಯಾಸರು ಕೂಡ ಹೇಳ್ತಾರೆ, ದ್ವಾಪರಯುಗ ಅಂತ್ಯ ಆಗಿ ಕಲಿಯುಗ ಶುರುವಾದದ್ದು ಈ ಯುಗಾದಿ ದಿನದಂದು ಅಂತ. ಜೀವನದ ಹಳೆಯ ಕಹಿ ಘಟನೆಗಳನ್ನೆಲ್ಲ ಮರೆತು, ಅಂದ್ರೆ ಹಳೆಯ ಬಟ್ಟೆಗಳನ್ನೆಲ್ಲ ಬದಲಾಯಿಸಿ ಹೊಸ ವಸ್ತ್ರಗಳನ್ನು ಧರಿಸಿ ಮನೆ ಮಂದಿಯೆಲ್ಲ ಆಚರಿಸುವಂತಹ ಹಬ್ಬ ಈ ಯುಗಾದಿ. ದುಃಖ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಸುಖ ದುಃಖಗಳನ್ನ ಜೀವನದಲ್ಲಿ ಸರಿಸಮನಾಗಿ ನೋಡಬೇಕು ಅನ್ನುವಂತಹ ಸಂಕೇತವನ್ನು ಸೂಚಿಸುವಂತಹ ಬೇವು ಬೆಲ್ಲಗಳ ಹಬ್ಬವೇ ಈ ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ಜೀವನದಲ್ಲಿ ಸುಖ ದುಃಖಗಳನ್ನ ಸಮಾನವಾಗಿ ನೋಡೋಣ. ಏನಂತೀರಾ?